ಸ್ಟಾರ್ಟ್. ಕನ್ನಡ ಬಂಧುಗಳೇ, ಮಹಿಳೆಯರೇ ಮತ್ತು ಮಹನೀಯರೇ, ಅಖಿಲ ಭಾರತ 67ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ದೀರ್ಘ ಇತಿಹಾಸ ಉಳ್ಳ ಈ ಸಾಹಿತ್ಯ ಸಮ್ಮೇಳನಗಳ ಹಿಂದಿನ ಅಧ್ಯಕ್ಷರ ಹೆಸರುಗಳನ್ನು ನೋಡಿದರೆ ಈ ಸ್ಥಾನವನ್ನು ಅಲಂಕರಿಸಲು ನನಗೆ ಬಹಳ ಸಂತೋಷವಾಗುತ್ತದೆ. ಅವರೆಲ್ಲರೂ ಕನ್ನಡ ನಾಡು ನುಡಿಗಳನ್ನು ಕಟ್ಟಿ ಬೆಳೆಸಲು ಶ್ರಮಿಸಿದ್ದಾರೆ. ಸದಾ ಕನ್ನಡ ನಾಡು ನುಡಿ ಬೆಳವಣಿಗೆಗೆ ಯೋಚನೆ ಮಾಡಿದವರು. ಕನ್ನಡ ನಾಡು ನುಡಿಯ ಪ್ರಗತಿಗಾಗಿ ಪ್ರತಿಯೊಬ್ಬ ಸಮ್ಮೇಳನಾಧ್ಯಕ್ಷರು ತಮ್ಮ ಒಳನೋಟ ನೋಟಗಳಿಂದ ಕೂಡಿದ ವಿಶ್ಲೇಷಣೆಗಳನ್ನು ಮುಂದಿಟ್ಟಿದ್ದಾರೆ. ಅವುಗಳಿಗಿಂತ ಹೆಚ್ಚು ಹೇಳಲು ತಿಳುವಳಿಕೆ ನನಗೆ ಇಲ್ಲ. ಒಳನೋಟ ವಿಶ್ಲೇಷಣೆ ಆಲೋಚನೆಗಳಿಗೆ ಕರ್ನಾಟಕದಲ್ಲಿ ಯಾವತ್ತೂ ಕೊರತೆ ಇಲ್ಲ. ಕೊರತೆ ಇರುವುದು ಅವುಗಳನ್ನು ಕಾರ್ಯಗತಗೊಳಿಸಲು ಬೇಕಾದ ರಾಜಕೀಯ ಸಂಕಲ್ಪ ಶಕ್ತಿಯಲ್ಲಿ. ನಾಡು ನುಡಿಗಳ ಹಿತರಕ್ಷಣೆ ಮತ್ತು ಬೆಳವಣಿಗೆ ಬಗ್ಗೆ ನೆರೆ ರಾಜ್ಯಗಳ ಜನರಿಗೆ ಇರುವಷ್ಟು ಸ್ಪಷ್ಟ ಪ್ರಜ್ಞೆ ಕನ್ನಡಿಗರಿಗೆ ಇಲ್ಲ ಎಂಬುದನ್ನು ಬಹಳ ವಿಷಾದದಿಂದ ಹೇಳಬೇಕಾಗಿದೆ. ಕರ್ನಾಟಕದ ಯಾವುದೇ ಗಡಿ ಪ್ರದೇಶದ ರಸ್ತೆ, ಉದ್ಯೋಗಾವಕಾಶ, ಆಡಳಿತ, ವಿದ್ಯುತ್ ಶಕ್ತಿ ಸರಬರಾಜು ಮುಂತಾದವುಗಳಿಗೆ ಹೋಲಿಸಿದರೆ ಬೇರೆ ರಾಜ್ಯಗಳ ಸ್ಥಿತಿಗತಿಗಳು ಚೆನ್ನಾಗಿ ಇರುವುದು ಕಾಣುತ್ತದೆ. ಗಡಿ ಪ್ರದೇಶದ ಕನ್ನಡಿಗರೇ ಕರ್ನಾಟಕದ ಬಗೆಗೆ ಬೇಸರದಿಂದ ಮಾತನಾಡುತ್ತಾರೆ. ಈ ಬಗೆಗೆ ಪತ್ರಿಕೆಗಳು ವ್ಯಾಪಕವಾಗಿ ವರದಿ ಮಾಡುವುದರಿಂದ ಇಲ್ಲಿ ಪುನಃ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆ ಪ್ರದೇಶಗಳಲ್ಲಿ ಜನಮತ ಗಣನೆಯಾದರೆ ಕನ್ನಡಿಗರೆಲ್ಲರೂ ಖಂಡಿತವಾಗಿ ಕರ್ನಾಟಕದ ಪರವಾಗಿ ಮತ ನೀಡುತ್ತಾರೆಂಬ ಸಂಪೂರ್ಣ ವಿಶ್ವಾಸವನ್ನು ನಾವು ಇಟ್ಟುಕೊಳ್ಳುವಂತಿಲ್ಲ. ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರುವುದು ಕನ್ನಡ ಸಾಹಿತ್ಯದ ನಾಳೆಯ ಬಗೆಗೆ ಹೇಳುವಂತೆ ಹಲವಾರು ನನ್ನನ್ನು ಕೇಳಿದ್ದರು. ಮುಂದಿನ ಸಾಹಿತ್ಯ ಹೇಗೆ ಇರುತ್ತದೆಂದು ಯಾರೂ ಖಚಿತವಾಗಿ ಹೇಳುವಂತಿಲ್ಲ. ಆದರೆ ಕನ್ನಡ ಸಾಹಿತ್ಯ ಮುಂದೆ ಉಳಿಯುತ್ತದೆಯೇ ಬೆಳೆಯುತ್ತದೆಯೇ ಎಂಬ ಬಗ್ಗೆ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕಾದ ಪರಿಸ್ಥಿತಿ ಇವತ್ತಿನ ದಿವಸ ಇದೆ. ಕರ್ನಾಟಕದ ಎಲ್ಲ ನಗರಗಳಲ್ಲೂ ಪಟ್ಟಣಗಳಲ್ಲೂ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ನಾಯಿ ಕೊಡೆಗಳಂತೆ ಬೆಳೆಯುತ್ತಿವೆ. ಅವುಗಳಲ್ಲಿ ಓದಿದರೆ ಮಾತ್ರ ತಮ್ಮ ಮಕ್ಕಳಿಗೆ ಭವಿಷ್ಯ ಉಂಟು, ಇಲ್ಲದಿದ್ದರೆ ಇಲ್ಲ ಎನ್ನುವ ಭಾವನೆ ತಂದೆ ತಾಯಿಗಳಲ್ಲಿ ಆವರಿಸಿದೆ. ಇಂತಹ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ಯಾವ ಹುಡುಗ ಹುಡುಗಿಯರು ಕನ್ನಡ ಪುಸ್ತಕಗಳನ್ನು ಓದುವುದಿಲ್ಲ. ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಓದಿದರೂ ಅದೊಂದು ಅನಿವಾರ್ಯ, ಅನಿಷ್ಟ ಎನ್ನುವಂತೆ ಓದುತ್ತಾರೆ. ಅನ್ಯ ಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಜನಾಂಗವು ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಪರಾವಲಂಬಿಗಳಾಗುತ್ತಾರೆ ಎನ್ನುವ ಎಚ್ಚರಿಕೆಯನ್ನು ಶಿಕ್ಷಣ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಪಾಶ್ಚಾತ್ಯ ಸಣ್ಣ ಪುಟ್ಟ ದೇಶಗಳು ತಮ್ಮ ಭಾಷೆಯನ್ನು ಬಿಟ್ಟರೆ ತಮ್ಮ ಸಂಸ್ಕೃತಿ, ರಾಷ್ಟ್ರ ಉಳಿಯುವುದಿಲ್ಲ ಎನ್ನುವ ಸತ್ಯಾಂಶ ತಿಳುವಳಿಕೆಯಿಂದಲೇ ಆಡಳಿತ, ಶಿಕ್ಷಣ, ಉದ್ಯಮ, ಪತ್ರ ವ್ಯವಹಾರ ಮುಂತಾದ ಸಮಸ್ತ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ವ್ಯವಹಾರಗಳನ್ನು ತಮ್ಮ ತಮ್ಮ ಭಾಷೆಗಳಲ್ಲೇ ನಡೆಸುತ್ತಿವೆ. ಆ ದೇಶಗಳಿಗೂ ಕರ್ನಾಟಕಕ್ಕೂ ಮುಖ್ಯ ವ್ಯತ್ಯಾಸ ಉಂಟು. ತಮ್ಮ ದೇಶದ ಕೃಷಿ, ಔದ್ಯಮಿಕ ವ್ಯಾಪಾರಗಳು ತಮ್ಮ ಜನರಿಗೆ ಉದ್ಯೋಗವನ್ನು ಕೊಡುವ ಶಕ್ತಿ ಸಾಮರ್ಥ್ಯಗಳನ್ನು ಅವು ಹೊಂದಿವೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸದಿದ್ದರೆ ನಮ್ಮ ಮಕ್ಕಳಿಗೆ ಹೊರಗಡೆ ಕೆಲಸ ಸಿಕ್ಕುವುದಿಲ್ಲ ಎನ್ನುವ ಮಾತನ್ನು ತಂದೆ ತಾಯಿಗಳು ಮಾತ್ರವಲ್ಲದೆ ಕರ್ನಾಟಕದ ರಾಜಕಾರಣಿಗಳು ಹೇಳುತ್ತಾರೆ. ಕರ್ನಾಟಕದ ಯುವಕ ಯುವತಿಯರ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ನಾವು ಅಸಮರ್ಥರೆಂದು ಅವರ ಈ ಮೂಲಕ ಒಪ್ಪಿಕೊಳ್ಳುತ್ತಾರೆ.
ಕಾಂಗ್ರೆಸ್ ಪಕ್ಷ ಇರಲಿ, ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರಲಿ, ತಮ್ಮ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳು, ಹೆಚ್ಚು ಹೆಚ್ಚು ರೈಲು ಮಾರ್ಗಗಳು, ರಸ್ತೆ ಸಾರಿಗೆ ಸೌಕರ್ಯಗಳು ಬೆಳೆದು ನದಿ ನೀರಿನಲ್ಲಿ ಹೆಚ್ಚು ಪಾಲು ಬಂದು ತಮ್ಮ ಕೃಷಿಯು ಅಭಿವೃದ್ಧಿಯಾಗಿ ಈ ಮೂಲಕ ಜನಗಳಿಗೆ ಉದ್ಯೋಗಾವಕಾಶ ದೊರಕುವುದು ಮಾತ್ರವಲ್ಲ, ತಮ್ಮವರೇ ಕೈಗಾರಿಕೋದ್ಯಮಿಗಳು ಆಗುವ ಪ್ರಯತ್ನವನ್ನು ತಮಿಳುನಾಡು ಸರ್ಕಾರ ಮಾಡುತ್ತದೆ. ಬೇರೆಯವರು ಬಂದು ಉದ್ಯಮ ಪ್ರಾರಂಭ ಮಾಡುವಂತೆ ಸರ್ವ ಪ್ರಯತ್ನವನ್ನು ಮಾಡುತ್ತದೆ. ಆನಂತರ ಆ ಕೈಗಾರಿಕೋದ್ಯಮಗಳಲ್ಲಿ ಎಲ್ಲ ಉದ್ಯೋಗಗಳು ತಮ್ಮ ರಾಜ್ಯದ ಪ್ರಜೆಗಳಿಗೆ ಸಿಕ್ಕುವಂತೆ ಮಾಡುತ್ತದೆ. ಇಷ್ಟಲ್ಲದೆ ತಮಿಳುನಾಡಿನ ಹೊರಗಡೆ ಇರುವ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ, ಕೈಗಾರಿಕೋದ್ಯಮಗಳಲ್ಲಿ, ಖಾಸಗಿ ಉದ್ಯಮಗಳಲ್ಲಿ ತಮಿಳರನ್ನು ನೇಮಕ ಮಾಡಿಸಲು ಅಲ್ಲಿನ ಸರ್ಕಾರವು ನೂರಾರು ತಂತ್ರಗಳನ್ನು ಮಾಡುತ್ತದೆ. ಅಲ್ಲಿನ ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲೂ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇರುವುದಿಲ್ಲ. ಆದರೆ ಕರ್ನಾಟಕ ಸರ್ಕಾರ, ರಾಜಕೀಯ ಪಕ್ಷಗಳು ಈ ವಿಷಯದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಿವೆ ಎನ್ನುವುದನ್ನು ಇಲ್ಲಿ ವಿವರಿಸಿ ಹೇಳುವುದಕ್ಕೆ ಹೋಗುವುದಿಲ್ಲ. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದರೆ ಬೇರೆ ರಾಜ್ಯಗಳಲ್ಲಿ ಉದ್ಯೋಗಾವಕಾಶ ದೊರೆಯುತ್ತದೆ ಎಂಬುದು ಕೇವಲ ಭ್ರಮೆ. ಪ್ರತಿಯೊಂದು ರಾಜ್ಯದವರು ಸ್ಥಳೀಯರಿಗೆ ನೀಡಬೇಕೆಂದು ಕಡ್ಡಾಯ ಮಾಡಿದ್ದಾರೆ. ಕರ್ನಾಟಕದ ಇಡೀ ಜನಾಂಗವನ್ನು ಹೊರ ದೇಶಗಳ ಉದ್ಯೋಗಕ್ಕೆ ತಯಾರು ಮಾಡಿ ಸಾಗ ಹಾಕುವುದು ಸುಲಭ ಮಾರ್ಗವೆಂದು ನಮ್ಮ ರಾಜಕಾರಣಿಗಳು ಭಾವಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ದೊರಕಬೇಕಾದರೆ ಕನ್ನಡ ಮಾಧ್ಯಮಕ್ಕೆ ಹೆಚ್ಚು ಉತ್ತೇಜನ ಸರ್ಕಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಹಾಗೂ ಕನ್ನಡ ಮಾಧ್ಯಮದಲ್ಲಿ ಉತ್ತೀರ್ಣರಾದರೆ ಮಾತ್ರ ರಾಜ್ಯ ಸರ್ಕಾರಿ ಉದ್ಯೋಗಾವಕಾಶಗಳಲ್ಲಿ ಪ್ರಥಮ ಪ್ರಾಶಸ್ತ್ಯ ನೀಡಲಾಗುತ್ತದೆಂದು ಘೋಷಿಸಬೇಕೆಂದು ಒತ್ತಾಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯರೇ, ನಮ್ಮ ಪ್ರಕಾಶನ ಸಂಸ್ಥೆಯು ಕಳೆದ 50 ವರ್ಷಗಳಿಂದಲೂ 1000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿ ರಾಜ್ಯಾದ್ಯಂತ ಜನಪ್ರಿಯವಾಗಿದೆ. ನಾವು ವಾಣಿಜ್ಯ, ಕಲೆ, ವಿಜ್ಞಾನ, ತಂತ್ರಜ್ಞಾನ, ಇಂಗ್ಲಿಷ್ ಮತ್ತು ಕನ್ನಡ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದ್ದು ಹಲವು ಪುಸ್ತಕಗಳು ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ಪಠ್ಯಕ್ರಮಕ್ಕನುಸಾರವಾಗಿ ರಚನೆಯಾಗಿವೆ. ನಮ್ಮ ಹಲವಾರು ಪುಸ್ತಕಗಳ ಲೇಖಕರು ಆಯಾ ವಿಷಯದ ವಿದ್ವಾಂಸರು ಮತ್ತು ಅಧ್ಯಾಪಕರು ಆಗಿದ್ದಾರೆ. ಅನೇಕ ಪುಸ್ತಕಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಶಸ್ತಿಗಳು ಲಭಿಸಿವೆ ಎಂದು ತಿಳಿಸಲು ಹರ್ಷಿಸುತ್ತೇವೆ. ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವ ಪ್ರಸ್ತುತ ವರ್ಷದಲ್ಲಿ ಜನಸಾಮಾನ್ಯರಿಗೆ ಬಹಳ ಉಪಯೋಗವಾಗುವ ಪುಸ್ತಕಗಳನ್ನು ಪ್ರಕಟಿಸಲು ನಾವು ಬಯಸಿದ್ದೇವೆ. ಅಲ್ಲದೆ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತಿತರ ನೇಮಕಾತಿ ಪ್ರಾಧಿಕಾರಿಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಭ್ಯರ್ಥಿಗಳಿಗೆ ಬಹಳ ಉಪಯುಕ್ತವಾದ ವಿವಿಧ ರೀತಿಯ ಉತ್ತಮವಾದ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆಂದು ತಿಳಿಸಲು ಇಚ್ಛಿಸುತ್ತೇವೆ. ಪುಸ್ತಕೋದ್ಯಮದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿರುವ ನಮಗೆ ಅನೇಕ ಖಾಸಗಿ ಸಂಘ ಸಂಸ್ಥೆಗಳಿಂದಲೂ ಪ್ರಶಸ್ತಿ ಬಹುಮಾನಗಳು ದೊರಕಿದೆ. ನಮ್ಮ ಸಂಸ್ಥೆ ಪ್ರಕಟಿಸಿರುವ ಪುಸ್ತಕಗಳ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿದ್ದೇವೆ. ಈ ಪುಸ್ತಕಗಳನ್ನು ನಿಮ್ಮ ಪುಸ್ತಕದ ಅಂಗಡಿಯಲ್ಲಿ ಮಾರಾಟ ಮಾಡುವ ವ್ಯವಸ್ಥೆ ಮಾಡಬೇಕೆಂದು ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಒಮ್ಮೆಗೆ 5,000 ರೂಪಾಯಿಗಿಂತಲೂ ಹೆಚ್ಚಿನ ಮೊಬಲಗಿನ ಆದೇಶವನ್ನು ನೀಡಿದರೆ 30% ಮಾರಾಟ ಕಮಿಷನ್ ನೀಡುತ್ತೇವೆ. ಅದಕ್ಕಿಂತಲೂ ಕಡಿಮೆ ಮೊಬಲಗಿನ ಆದೇಶ ನೀಡಿದರೆ 25% ಕಮಿಷನ್ ನೀಡುತ್ತೇವೆ.
ಪ್ರಸಕ್ತ ವರ್ಷದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಗಟು ಪುಸ್ತಕ ವಿತರಕರನ್ನು ನೇಮಕ ಮಾಡಿಕೊಳ್ಳಲು ಬಯಸಿದ್ದೇವೆ. ಈ ಸಗಟು ಪುಸ್ತಕ ವಿತರಕರನ್ನಾಗಿ ನೇಮಿಸಲು ಪುಸ್ತಕ ವ್ಯಾಪಾರಿಯು ಪ್ರತಿ ವರ್ಷ 1,00,000 ರೂಪಾಯಿಗಿಂತಲೂ ಹೆಚ್ಚಿನ ವಹಿವಾಟು ನಮ್ಮೊಡನೆ ಮಾಡಬೇಕು. ಅಲ್ಲದೆ 50,000 ರೂಪಾಯಿಗಳ ಭದ್ರತಾ ಠೇವಣಿಯನ್ನು ನಮ್ಮ ಸಂಸ್ಥೆಯಲ್ಲಿ ಇಡಬೇಕೆಂದು ನಮ್ಮ ನಿಯಮ. ನೀವು ನಿಮ್ಮ ಜಿಲ್ಲೆಯಲ್ಲಿ ದೊಡ್ಡ ವ್ಯಾಪಾರಿಗಳಾಗಿದ್ದು ನಿಮ್ಮ ಬಗ್ಗೆ ಇತರ ಪುಸ್ತಕ ವ್ಯಾಪಾರಿಗಳು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿರುವುದರಿಂದ ನಿಮ್ಮನ್ನು ನಮ್ಮ ಸಗಟು ಪುಸ್ತಕ ವಿತರಕರನ್ನಾಗಿ ನೇಮಿಸಿಕೊಳ್ಳಲು ಬಯಸಿದ್ದೇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಸಹಕಾರವನ್ನು ನಿರೀಕ್ಷಿಸುತ್ತೇವೆ. ತಮ್ಮ ವಿಶ್ವಾಸಿಗಳು ಶ್ರೀ ರಾಘವೇಂದ್ರ ಪ್ರಕಾಶನ.